ನಿಮ್ಗೇನೋ ಬೈತಾ ಇದ್ದಾಗಿತ್ತು. ಹೌದು ಅರ್ಚನಾ, ಅದನ್ನೆಲ್ಲ ನೀನ್ ತಲೆ ಹಚ್ಕೋಬೇಡ. ಅಪ್ಪ ಮಾತ್ರ ಅಲ್ಲ, ಅಮಿತಾನು ಎಷ್ಟು ಕಟುವಾಗಿ ಮಾತಾಡಿದ್ಲು ಗೊತ್ತಾ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಅದು ಅವ್ರು ಬೈದಿದ್ದಲ್ಲ, ನಿಮ್ ಮೇಲಿರೋ ಪ್ರೀತಿ. ಅದಕ್ಕೆ ಅವರ ಸಿಟ್ ಮಾಡಿದ್ದು. ಮಗಳ ಮದ್ವೆಗೆ ಮಗನೇ ಬರ್ದಿದ್ರೆ ಅದು ಮಾವನ್ ಸಿಟ್ಟು. ನನ್ ಮದ್ವೆಗೆ ಅಣ್ಣನೇ ಬರ್ದಿದ್ರೆ ಅದು ತಂಗಿ ಕೋಪ. ಹೌದ್ರಿ, ನನಗೆಲ್ಲ ಅರ್ಥ ಆಗುತ್ತೆ. ಹೋಗ್ಲಿ ಬಿಡು, ನನಗ್ ಮದ್ವೆಗೆ ಹೋಗೋ ಅದೃಷ್ಟ ಇಲ್ಲ ಅಂದ್ರೆ ಹಾಗೆ ಆಗ್ಲಿ. ಹಾಗ್ಯಾಕಂತೀರಾ? ಅಮಿತಾ ಹೇಳಿದ ಮಾತನ್ನ ತಲೆಗೆ ಹಚ್ಕೊಂಡು ಮದ್ವೆಗೆ ಹೋಗದೆ ಇರ್ತೀರಾ? ನನ್ನಣ್ಣ ನನ್ ಮದ್ವೆಲಿ ಓಡಾಡ್ಬೇಕು ಅಂತ ಅವಳು ಕನ್ಸ್ ಕಟ್ಟಿರಲ್ವಾ? ಆದ್ರೆ ನಾನು ಏನ್ ಮಾಡ್ಲಿ ಅರ್ಚನಾ? ಇವತ್ತಿಂದ ಮದ್ವೆ ಮುಗಿಯೋರ್ಗೂ ಅವ್ರ ಜೊತೆನೆ ಇದ್ದು ಸಂತೋಷದಿಂದ ಸಮಾರಂಭನ ಮುಗಿಸ್ಬೇಕು. ಮನೆ ಮಗಳು ಅಳ್ಕೊಂತ ಗಂಡನ ಮನೆಗೆ ಹೋಗ್ಬಾರ್ದು. ಹೋಗಿ ಅವ್ರ ಜೊತೆ ಮಾತಾಡಿ. ಮದ್ವೆ ಕೆಲಸ ತುಂಬಾ ಇರುತ್ತೆ. ಇದು ನಮ್ಮನೆ, ಇನ್ನೇನ್ ಜಗಳ ತೆಗಕ್ ಬಂದಿದ್ಯಾ? ಗೆರೆ ದಾಟಿ ನಮ್ಮನೆ ಕೋಣೆಯೊಳಗೆ ಯಾಕೆ ಬಂದೆ ನೀನು? ಯಾಕೆ ಹಾಗಂತೀಯ ಅಮಿತಾ? ಈಗ ನಾನು ಬಂದಿರೋದು ನಿನ್ ಜೊತೆ ಜಗಳ ಮಾಡೋಕಲ್ಲ. ನನ್ಗೇನ್ ಅದೇ ಕೆಲ್ಸನ ಅಮಿತಾ? ಇನ್ನೊಂದ್ ವಾರದಲ್ಲೇ ನಿನ್ ಮದ್ವೆ ನಡೆಯುತ್ತೆ. ಹರಿ ಅವನ್ ತಂಗಿ ಮದ್ವೆಲಿ ಓಡಾಡ್ಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ನಾನು ಅವ್ರ ಹೆಂಡತಿ ಅಂತ ನಾನು ಅವ್ರಿಗೆ ಆರ್ಡರ್ ಮಾಡ್ತಿಲ್ಲ. ನಿನ್ನ ಅಣ್ಣ ಅನ್ನೋ ಸಂಬಂಧದ ಬೆಲೆ ತಿಳ್ಕೊಂಡು ಹೇಳ್ತಾ ಇದೀನಿ. ನಾನ್ ನಿನ್ ಮದ್ವೆಗೆ ಬರೋದು ಯಾರಿಗೂ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು. ಖಂಡಿತ ನಾನು ನಿನ್ ಮದ್ವೆಲ್ ಕಾಣಿಸ್ಕೊಳಲ್ಲ. ಹರಿ, ಅಣ್ಣ ಆಗಿ ನಿನ್ ಕರ್ತವ್ಯನ ನೀವ್ ಮಾಡಿ. ಕಲ್ಪನಾ, ಒಂದು ಗುಡ್ ನ್ಯೂಸ್. ಇವತ್ತಿನಿಂದ ಹರಿ ನಮ್ಮನೆಗೆ ಬಂದು ಹೋಗಿ ಮಾಡ್ತಾನೆ. ಮದ್ವೆ ಮುಗಿಯೋರ್ಗು ನಮ್ ಜೊತೆನೆ ಇರ್ತಾನೆ. ಯಾರು ಹೇಳಿದ್ರು? ಹರಿನೇ ಹೇಳಿದ್ನ? ಹರಿ ಬಂದಿದ್ದ, ಅರ್ಚನಾ ಕರ್ಕೊಂಡ್ ಬಂದಿದ್ಲು. ಅರ್ಚನಾನ? ಹೌದು, ಅವಳಿಗೆ ಅದೇನು ಒಳ್ಳೆ ಬುದ್ಧಿ ಬಂತೋ ಏನೋ, ಅವನನ್ನ ಅವಳೇ ಮನೆ ಕರ್ಕೊಂಡ್ ಬಂದ್ ಬಿಟ್ಟು ಹೋದ್ಲು. ಎಷ್ಟ್ ಮೆತ್ಕೆ ಮಾತಾಡ್ತಿದ್ಲು ಗೊತ್ತಾ? ಇವಳು ಅದೇ ಅರ್ಚನಾನ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಕಲ್ಪನಾ, ನೋಡ್ತಾ ಇರು, ನನ್ ಮದ್ವೆ ಮುಗಿಯೋದ್ರೊಳಗೆ ಅಣ್ಣನ ದಿನ ಒಂದ್ ಮಾಡ್ತೀನಿ. ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ಹರಿ ಬಂದಿರೋದು ಅವನ್ ತಂಗಿ ಮದ್ವೆಲಿ ಓಡಾಡೋಕೆ, ನಿನ್ ಜೊತೆ ರೊಮ್ಯಾನ್ಸ್ ಮಾಡೋಕಲ್ಲ. ನೀನೇನಾದ್ರೂ ಹರಿನ ಬುಟ್ಟಿಗೆ ಹಾಕೊಳ್ಳೋದಿಕ್ ಪ್ರಯತ್ನ ಪಟ್ಯೋ ಏನಾಗುತ್ತೆ ಗೊತ್ತಾ? ನಿನ್ನ ನಾದ್ನಿ ಹರಿ ತಂಗಿ ಅಮಿತನ್ ಮದ್ವೆನೇ ಆಗಲ್ಲ. ಯಾಕೆ ಮದ್ವೆ ಆಗಲ್ಲ ಗೊತ್ತಾ? ಅವಳು ಉಡ್ಬಿ ಪ್ರಣವ್ ನನ್ ಬುಟ್ಟಿಲ್ ಬಿದ್ದಿರ್ತಾನೆ. ಹಲೋ ಚಂದ್ರಗಿರಿ, ನೀನು ಹರಿಗ್ ಹತ್ರ ಆದ್ರೆ ಪ್ರಣವ್ ನನಗ್ ಹತ್ರ ಆಗ್ತಾನೆ. ಅಮಿತನ್ ಮದ್ವೆ ಡಮಾರ್. ಹರಿ, ಅಮ್ಮ, ಹರಿ ಇವತ್ತಿನಿಂದ ಇಲ್ಲೇ ಇದ್ದು ನನ್ ಮದ್ವೆಗೆ ಓಡಾಡ್ತಾನೆ. ಮದ್ವೆ ಮುಗಿಯೋವರೆಗೂ ಅವ್ನು ಇಲ್ಲೇ ಇರ್ತಾನೆ. ಅಪ್ಪ, ಸಮಯ ಕಡಿಮೆ ಇದೆ, ಕೆಲಸ ಜಾಸ್ತಿ ಇದೆ ಅಂತೀರಿ. ಮೊದಲು ನಮ್ಗೆ ಅಮಿತಾ ಮದುವೆ ಮುಖ್ಯ ಅಲ್ವಾ? ನನಗಂತೂ ಇಷ್ಟೆಲ್ಲ ಕೆಲಸಗಳನ್ನ ಹೇಗ್ ಮುಗಿಸೋದಂತ ಭಯ ಶುರು ಆಗ್ಬಿಟ್ಟಿದೆ. ಲಗ್ನ ಪತ್ರಿಕೆಗಳನ್ನ ಬೇರೆ ಇವತ್ತೇ ಕಳಿಸ್ಕೊಡ್ಬೇಕು. ಆ ಕಡೆ ಯಾಕೆ ತಿರುಗಿದೀಯಾ? ಈ ಕಡೆ ತಿರುಗಿ ಕೂತ್ಕೋ. ತಿರುಗು. ಬೇಡ ಅಕ್ಕ, ಪರವಾಗಿಲ್ಲ. ತಿರುಗಿ ಕೂತ್ಕೋ. ಅಮ್ಮಿ, ಹೋಗ್ಲಿ ಬಿಡು, ಪಾಪ ಅವಳಿಗೇನು ನಾಚಿಕೆ. ಇವಳಿಗೆ ನಾಚಿಕೆನಾ? ನಾಚಿಕೆ ಏನಕ್ಕೆ ಅಂತ ನಂಗೂ ಗೊತ್ತು. ತಿರುಗಿ ಈ ಕಡೆ. ಅಮಿತಕ್ಕ, ನಂಗೆ ಒಳಗಡೆ ಕೆಲಸ ಇದೆ, ನಾ ಹೋಗ್ತೀನಿ.